ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಸಿಎಂಗೆ ಮೂಡ ಮುಳ್ಳಾಗಿ ಚುಚ್ಚುತ್ತಾ ಇದೆ. ರಾಜ್ಯಪಾಲರೊಳಗಿನ ಮಹಾಯುದ್ಧದಲ್ಲಿ ಭಾರಿ ಹಿನ್ನಡೆ ಅನುಭವಿಸಿದ್ದಾರೆ. ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದ್ದು ತನಿಖೆಗೆ ಸಮ್ಮತಿಸಿದೆ. ಫಲ ಅನುಭವಿಸೋರೆ ಉತ್ತರದಾಯಿ ಅಂತ ನ್ಯಾಯಾಲಯ ತೀರ್ಪಿತ್ತಿದೆ. ಯುದ್ಧ ಮುಗಿಲಿಲ್ಲ. ಹೈಕೋರ್ಟ್ನಲ್ಲಿ ಹಿನ್ನಡೆ ಬೆನ್ನಲ್ಲೇ ಸಿಎಂ ಸುಪ್ರೀಂ ಕದ ತಟ್ಟಲು ತೀರ್ಮಾನಿಸಿದ್ದಾರೆ. ನಾಳೆ ಕೆಳ ನ್ಯಾಯಾಲಯ ಮೂಡ ಅರ್ಜಿಯ ವಿಚಾರಣೆಯನ್ನು ಮಾಡೋದಕ್ಕಿದೆ. ಇತ್ತ ಆಪತ್ತಿಗಾದವನೇ ನೆಂಟ ಅನ್ನುವಂತೆ ಡಿಸಿಎಂ ಆದಿಯಾಗಿ ಸಮಸ್ತ ಹಸ್ತಪಡೆ ಸಿದ್ದು ಬೆನ್ನಿಗೆ ನಿಂತಿದೆ. ಇದು ಕೋಟಿ ಕೋಟಿ ತಿಮ್ಮಪ್ಪನ ಭಕ್ತರ ನಂಬಿಕೆಗೆ ಬಗೆದ ದ್ರೋಹ. ಆ ದ್ರೋಹದ ಆರೋಪದ ಕಟಕಟೆಯಲ್ಲಿ ನಿಂತ ಎಆರ್ ಡೈರಿಯನ್ನ ಟಿಟಿಡಿ ಶಾಶ್ವತವಾಗಿ ನಿರ್ಬಂಧಿಸಿದೆ. ಇತ್ತ ಕಂಪನಿಗೆ ಎಫ್ಎಸ್ಎಸ್ಐ ನೋಟಿಸ್ ಕೊಟ್ಟಿದ್ರೆ ಯಾವುದೇ ತನಿಖೆ ಹೋರಾಟಕ್ಕೂ ಸಿದ್ಧ ಅಂತ ಸಂಸ್ಥೆ ಹೇಳಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ನೆತ್ತರ ಕೋಡಿ ಹರಿತಾ ಇದೆ. ಹಮಾಸ್ ಬಳಿಕ ಹೆಜ್ಬುಲ್ಲಾ ಮೇಲೆ ಮುಗಿದು ಬಿದ್ದಂತ ಇಸ್ರೇಲ್ ಉಗ್ರ ನರಸಿಂಹನ ಅವತಾರ ತಾಳಿದೆ. ಲೆಬನಾನ್ ಮೇಲೆ ಕ್ಷಿಪಣಿಗಳಿಂದ ರಣಮಳೆ ಸುರಿತಾ ಇದ್ದು ಸ್ಮಶಾನ ಸೃಷ್ಟಿಯಾಗಿದೆ. ಯುದ್ಧ ಭೀತಿಗೆ ಊರು ಖಾಲಿಯಾಗಿದ್ರೆ ಇಸ್ರೇಲ್ ತುರ್ತು ಪರಿಸ್ಥಿತಿ ಘೋಷಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.